ಐಐಟಿ ಜೆಇ ಮತ್ತು ನೀಟ್ ಯುಜಿ ಶ್ರೇಷ್ಠ ಸಾಧಕರಿಗೆ ಆಲನ್ ಸೋಪಾನ್ ವಿಕ್ಟರಿ ಸೆಲೆಬ್ರೇಷನ್ 2025 ರಲ್ಲಿ ಅದ್ದೂರಿ ಸನ್ಮಾನ. ಐಐಟಿ ಜೆಇ ಹಾಗೂ ನೀಟ್ ಯುಜಿ 2025 ರ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗೌರವಿಸುವ ಉದ್ದೇಶದಿಂದ ಆಲನ್ ಬೆಂಗಳೂರು ವತಿಯಿಂದ ಆಲನ್ ಸೋಪಾನ್ ವಿಕ್ಟರಿ ಸೆಲೆಬ್ರೇಷನ್ 2025 ಅನ್ನು ಭಾನುವಾರ ಡಿಸೆಂಬರ್ 28, 2025 ರಂದು ಬೆಂಗಳೂರಿನಲ್ಲಿ ಆಯೋಜಿಸಲಾಯಿತು. ಈ ಸಮಾರಂಭದಲ್ಲಿ ಆಲನ್ ಬೆಂಗಳೂರು ಕರ್ನಾಟಕದ 161 ವಿದ್ಯಾರ್ಥಿಗಳಿಗೆ ಒಟ್ಟು 29.76 ಲಕ್ಷ ರೂಪಾಯಿ ಮೌಲ್ಯದ ನಗದು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. ಜೊತೆಗೆ 1256 ವಿದ್ಯಾರ್ಥಿಗಳಿಗೆ ಸ್ಮರಣಿಕೆಗಳು ಹಾಗೂ ಬೆಳ್ಳಿ ಪದಕಗಳನ್ನು ಪ್ರದಾನಿಸಲಾಯಿತು. ಐಐಟಿ ಜೆಇ ಮತ್ತು ನೀಟ್ ಯುಜಿ 2025 ರಲ್ಲಿ ಸಾಧನೆ ಮಾಡಿದ ಶ್ರೇಷ್ಠ ರ್ಯಾಂಕರ್ಗಳು ಮತ್ತು ಯಶಸ್ವಿ ಆಕಾಂಕ್ಷಿಗಳನ್ನು ಆಲನ್ ಬೆಂಗಳೂರು ನಗದು ಬಹುಮಾನಗಳು ಮತ್ತು ಪದಕಗಳೊಂದಿಗೆ ಸನ್ಮಾನಿಸಿತು. ವಿದ್ಯಾರ್ಥಿ ಸನ್ಮಾನ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ. ಸೋಪಾನ್ ವಿಕ್ಟರಿ ಸೆಲೆಬ್ರೇಷನ್ ಕಾರ್ಯಕ್ರಮದಲ್ಲಿ ಆಂಧ್ರಪ್ರದೇಶ ಸರ್ಕಾರದ ಗಣಿಗಾರಿಕೆ, ಅಬಕಾರಿ ಹಾಗೂ ಭೂವಿಜ್ಞಾನ ಸಚಿವರಾದ ಶ್ರೀ ಕೊಲ್ಲು ರವೀಂದ್ರ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ರಾಷ್ಟ್ರೀಯ ಶಿಕ್ಷಣ ಪ್ರತಿಷ್ಠಾನದ ಟ್ರಸ್ಟಿ ಕಾರ್ಯದರ್ಶಿ ಶ್ರೀಮತಿ ಐಶ್ವರ್ಯ ಡಿಕೆಎಸ್ ಹೆಗಡೆ ಅವರು ಗೌರವ ಅತಿಥಿಯಾಗಿದ್ದರು. ವಿಶೇಷ ಅತಿಥಿಗಳಾಗಿ ಪದ್ಮಶ್ರೀ ಪುರಸ್ಕೃತ ಹಾಗೂ ಇಸ್ರೋ ಮಾಜಿ ಅಧ್ಯಕ್ಷರಾದ ಶ್ರೀ ಎಸ್. ಕಿರಣ್ ಕುಮಾರ್, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಶ್ರೀ ಎಸ್. ವಿದ್ಯಾಶಂಕರ ಹಾಗೂ ಇಸ್ರೋ ಯು.ಆರ್. ರಾವ್ ಉಪಗ್ರಹ ಕೇಂದ್ರದ ವಿಶಿಷ್ಟ ವಿಜ್ಞಾನಿ ಹಾಗೂ ಸಹ ನಿರ್ದೇಶಕರಾದ ಡಾಕ್ಟರ್ ಆರ್.ವಿ. ನಾಡಗೌಡ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಆಲನ್ ಬೆಂಗಳೂರು ಸಂಸ್ಥೆಯಲ್ಲಿ 10 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ 105 ಉದ್ಯೋಗಿಗಳನ್ನು ಅವರ ನಿಷ್ಠೆ, ಪ್ರಾಮಾಣಿಕತೆಗೆ ಗೌರವಿಸಲಾಯಿತು. ಟಾಪರ್ ಸ್ಟಾಕ್. ಈ ವರ್ಷದ ಪ್ರಮುಖ ಪ್ರವೇಶ ಪರೀಕ್ಷೆಗಳಲ್ಲಿ ಸಾಧನೆ ಮಾಡಿದ 9 ಶ್ರೇಷ್ಠ ವಿದ್ಯಾರ್ಥಿಗಳು ಟಾಪರ್ ಸ್ಟಾಕ್ ಅಧಿವೇಶನದಲ್ಲಿ ಭಾಗವಹಿಸಿ ತಮ್ಮ ಯಶೋಗಾಥೆ, ಅಧ್ಯಯನ ತಂತ್ರಗಳು ಹಾಗೂ ಶಿಸ್ತಿನ ಅಭ್ಯಾಸಗಳನ್ನು ಹಂಚಿಕೊಂಡರು. ಜೊತೆಗೆ 2019, 2024 ಬ್ಯಾಚ್ಗಳ 4 ಹಳೆಯ ವಿದ್ಯಾರ್ಥಿಗಳು ಅಚೀವರ್ಸ್ ಸ್ಪೀಕ್ ಅಧಿವೇಶನದಲ್ಲಿ ಭಾಗವಹಿಸಿ ಆಯನಲ್ಲಿ ಕಳೆದ ತಮ್ಮ ಅನುಭವ, ಮೌಲ್ಯಗಳು ಹಾಗೂ ವೈಯಕ್ತಿಕ ಬೆಳವಣಿಗೆಯ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಆಲನ್ ದಕ್ಷಿಣ ಭಾರತ ಕೇಂದ್ರಗಳ ಉಪಾಧ್ಯಕ್ಷರಾದ ಶ್ರೀ ಮಹೇಶ್ ಯಾದವ್ ಅವರು, ಆಲನ್ ದಕ್ಷಿಣ ಭಾರತದ ಪ್ರಯಾಣ ಅತ್ಯಂತ ಸ್ಮರಣೀಯವಾಗಿದೆ. ಈ ಪ್ರೇರಣಾದಾಯಕ ವಿದ್ಯಾರ್ಥಿಗಳ ಜೀವನದ ಒಂದು ಭಾಗವಾಗಿರುವುದು ನನಗೆ ಅಪಾರ ಸಂತೋಷವನ್ನು ನೀಡುತ್ತದೆ. ಮುಂದಿನ ಪೀಳಿಗೆಯ ಯಶಸ್ಸನ್ನು ರೂಪಿಸುವುದರ ಮೂಲಕ ರಾಷ್ಟ್ರ ನಿರ್ಮಾಣಕ್ಕೆ ನಾವು ಕೊಡುಗೆ ನೀಡುತ್ತಿದ್ದೇವೆ. ಯಶಸ್ವಿಯಾದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಹಾಗೂ ಅವರ ಪಾಲಕರಿಗೂ ನನ್ನ ತಂಡದ ಸದಸ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಎಂದು ಹೇಳಿದರು. Witness our 11 years of success story, that is Gateway of South India, Bengaluru, Ellen stepping its foot, and none other than the leader Sri Mahesh Yadav, faculty chemistry, gold medalist MSc, 2 decades of teaching experience, more than 5 lakh students he has taught, and the story of 11 years of Ellen South India journey today by none other than our Vice President Ellen South Center, Sri Mahesh Yadav ji, before you. Sir, please. So, good evening everyone. I am Mahesh Yadav, Vice President Ellen Career Institute South India Center. And this year we are entering into the 11th year journey of Ellen Bengaluru. And I think Ellen Bengaluru is a gateway for South. So after this only we have started other state. But best part is that first year when we were having around 2,000 students, and today we have more than 26,000 students only in the Bengaluru. Okay? When we talk about the result, this year more than 1,250 students got MBBS medical seat, more than 450 students got IIT, and NITs and other regional college, their number is uncountable. Okay? We have given the international and national Olympiad result this year also. Last year if we talk about, the 2 students went to MIT, Massachusetts Institute of Technology from Bangalore. Okay? So such kind of wonderful results are produced, and the whole credit goes to all the students behind me, because their day and night dedication, hard work, and their parents who are continuous support, because of that such result has been produced. Today is a Sopan event, and in this Sopan event we are felicitating all these students along with the cash reward of 27 lakh rupees. Also we are felicitating with the silver medal, which you can see with the student, almost 12.5 kilo silver. Today only we are distributing to all the students. That is a symbol of Saraswati, Goddess Saraswati. So these are the basic thing about the Ellen Bengaluru and Ellen South, and our dedication and our involvement or our target, that all the student who is coming to us,
just make sure that we should take that students as per his requirement or as per his expectation. Whether it can be the NEET result, whether it can be JEE Mains result, JEE Advanced result or some Olympiad. We want that every student should reach up to that level. When any student comes to the financial poor background, we are here to support for those students also. So overall, we are taking care of every student that belongs to everywhere, and we are making sure that every student should get the good education, good qualification from good engineering, medical and some other regional colleges. That's it from my side. So this year, again we would be meeting into the next press meet. I'll tell you, this year IIT Advanced best result would be from Allen Bangalore. That is what I am crossing my finger. But that is the current situation. The students are working very, very hard. They are working very hard in the medical, in the IIT, both the streams. So we are planning or expecting very good result in that. I am Ruchir Gupta, secured rank 22 in this year's NEET UG 2025. I am currently studying in AIIMS New Delhi, and I can tell you that Allen's support over the course of these 2 years has been paramount to my success. There have been many times when you feel like you are not enough for this exam, or at times when the course seems too daunting, but that's when Allen teachers step in and make you feel like you are special, you understand the concept. They taught you from base level and make you go to the advanced level, so as to be able to conquer any kind of exam. The teachers not only help you in the emotional aspect, but they also tell you how to deal with pressure situations. And I'm sure without Allen it would not have been possible. Thank you so much to the Allen team. ನಮಸ್ಕಾರ, ನನ್ನ ಹೆಸರು ಅನಘಾ ಎಸ್ ಕರ್ನೆಸ್. ನಾನಿವಾಗ IIT ಬಾಂಬೆಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡ್ತಾಯಿದ್ದೀನಿ. ನಾನು ಆಲೆನಲ್ಲಿ 8ನೇ ಕ್ಲಾಸಿಂದ ಓದಿದ್ದೀನಿ. ಅದು ನಾನು 8ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಲಾಕ್ಡೌನ್ ಬಂದಿದ್ದು. ನಾನು ಸ್ಕೂಲೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಆ ಟೈಮಲ್ಲಿ ನಾನು ಆಲೆನಿಗೆ ಸೇರಿಕೊಂಡಿದ್ದು. ಅಟ್ ದ್ಯಾಟ್ ಮೂಮೆಂಟ್ ನಾನು ಆಲೆನಿಗೆ ಸೇರಿಕೊಂಡಿದ್ದು ಒನ್ ಆಫ್ ದ ಬೆಸ್ಟ್ ಡಿಸಿಷನ್ಸ್ ಆಫ್ ಮೈ ಲೈಫ್. ಬಿಕಾಸ್ ಅಲ್ಲಿಂದ ಎಷ್ಟೊಂದು ಸಪೋರ್ಟ್ ಮತ್ತು ಟ್ಯೂಟರಿಂಗ್ ತುಂಬ ಅರ್ಲಿ ಸ್ಟೇಜಸ್ಸಿಂದನೇ ಸಿಕ್ತು ನನಗೆ. ನಾನು ಫಸ್ಟಿಂದನೇ ನಮಗೆ ಹೇಳ್ತಾಯಿದ್ರು ಯಾವ್ಯಾವ ಥರ ಕಾಂಪಿಟೇಷನ್ಸ್ ಇದೆ, ಎಕ್ಸಾಮ್ಸ್ ಇದೆ, ಯಾವ್ಯಾವುದನ್ನು ಬರಿಬೋದು ಅಂತೆಲ್ಲನೂ ಹೇಳ್ತಾಯಿದ್ರು. ಸೊ ಮತ್ತು ಹೇಳೋದಷ್ಟೇ ಅಲ್ಲ, ಅದಕ್ಕೆ ಅಪ್ರೋಪ್ರಿಯೇಟ್ ಗೈಡೆನ್ಸ್ ಮತ್ತು ಟ್ಯೂಟರಿಂಗ್ ಮೆಟೀರಿಯಲ್ಸ್ ಎಲ್ಲನೂ ಕೊಡ್ತಾಯಿದ್ರು. ನಮಗೆ ಯಾವಾಗಲೇ ಡೌಟ್ಸ್ ಇದ್ರೂ ಅದನ್ನೆಲ್ಲ ಸರಿ ಮಾಡಿ ಹೆಲ್ಪ್ ಮಾಡಿ ಕ್ಲಿಯರ್ ಮಾಡಿಕೊಡ್ತಾಯಿದ್ರು. ಈವನ್ ಇನ್ 11th-12th ಐ ಯೂಸ್ ಟು ಬಿ ಅಟ್ ಆಲೆನ್ ಆಲ್ಮೋಸ್ಟ್ ದ ಎಂಟೈರ್ ಡೇ. ಇಡೀ ದಿನ ಇದ್ರೂ ಅಲ್ಲಿ ಪ್ರತಿಯೊಂದು ಗಂಟೆನೂ ನಮಗೆ ಹೇಳಿಕೊಟ್ಟು ಎಲ್ಲ ಥರದ್ರಲ್ಲೂ ಸಪೋರ್ಟ್ ಮಾಡ್ತಿದ್ರು. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲೆನ್ ಫಾರ್ ದ್ಯಾಟ್. ಥ್ಯಾಂಕ್ ಯು. Respected Mahesh Yadav ji, Vice President of the Allen Institute, other management staff, my respected teachers, hardworking parents, probably more hardworking than the students themselves. Definitely, give it a clap there. And my dear future of this nation, dear children. I don't know, when they called me to come to this function, I really didn't know what function it is. The only reason I came is one of the unit of Allen is in my limits, and whenever I ask some seat or a discount, these people give me with a lot of regards and love. So I'm being very frank and open here. Then it is an obligation. I said, yeah, it's an obligation. I'll definitely come there. Then after coming here, seeing you all, IITians and going to AIIMS and other medical schools, definitely this country, I feel this country is in safe hands. Such bright students, such amazing students, with a lot of enthusiasm and the way they look at, I feel very safe. The policemen feel safe with them. And all this has happened, one, this side, the teachers, the gurus have made this happen. The other side, everyday guru, every minute guru, that is you parents. Thank you very much for doing this. And I didn't know whether I fit in to do this speech or not. I'm a police officer. These people are going to be engineers and great scientists and doctors. I don't want to pull you specialists into my field, but there is, what do you say, I want you to come somehow to my field, so that it requires, being IAS or IPS officer,
if you come after completing your degrees or specialities, whatever you do in degrees and being a doctor, whatever, all your knowledge and all your expertise will be put to great use in our administrative services. Please come to us also. It's not a no-no for you.